ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇವತ್ತು ಸಂಜಯನ ಬಗ್ಗೆ ಭಗವಂತ ಶ್ರೀಕೃಷ್ಣನ ವಚನ, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಸಂಜಯನೇ, ಹೇಗೆ ನಾನು ಪಾಂಡವರನ್ನ ವಿನಾಶದಿಂದ ಕಾಪಾಡಬೇಕು ಅಂತಿದ್ದೀನೋ, ಅವರಿಗೆ ಐಶ್ವರ್ಯವನ್ನು ಕೊಡಿಸ್ಬೇಕು ಮತ್ತು ಅವರಿಗೆ ಒಳ್ಳೆಯದನ್ನ ಮಾಡಬೇಕು ಅಂತಿದ್ದೀನೋ, ಅದೇ ರೀತಿ ಅನೇಕ ಮಕ್ಕಳನ್ನು ಒಳಗೊಂಡಿರುವಂಥ ರಾಜ ಧೃತರಾಷ್ಟ್ರನ ಅಭ್ಯುದಯವನ್ನ, ಶುಭ ಕಾಮನೆಯನ್ನು ಕೂಡ ನಾನು ಬಯಸ್ತೀನಿ. ಅಂದರೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಇವ್ರಿಗಷ್ಟೇ ಒಳ್ಳೇದು ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿಲ್ಲ, ಧೃತರಾಷ್ಟ್ರನಿಗೂ ಕೂಡ ನನಗೆ ಒಳ್ಳೇದು ಮಾಡಬೇಕು ಅಂತ ಇಷ್ಟ ಇದೆ. ನನ್ನ ಇಷ್ಟ ಏನಪ್ಪ ಅಂತಂದರೆ, ಎರಡೂ ಪಕ್ಷದವರು ಶಾಂತವಾಗಿರಲಿ ಅಂತ ಅನ್ನೋದು. ಭಗವಂತ ಎಲ್ಲರೂ ಶಾಂತವಾಗಿ ನೆಮ್ಮದಿಯಾಗಿರಬೇಕು ಅಂತಲೇ ಇಷ್ಟಪಡ್ತಾನೆ. ತಂದೆ ತನ್ನ ಮಕ್ಕಳು ಕಿತ್ತಾಡ್ಕೊಳ್ಳಿ ಅಂತ ಯಾವತ್ತಾದರೂ ಇಷ್ಟಪಡ್ತಾನ? ಇಲ್ಲ. ಅದೇ ರೀತಿ ಭಗವಂತ ನಮಗೆಲ್ಲ ತಂದೆಯಾಗಿರುವಂಥವನು. ಅವನು ನಾವೆಲ್ಲ ಒಳ್ಳೆ ರೀತಿಯಲ್ಲಿರಬೇಕು, ಶಾಂತವಾಗಿರಬೇಕು ಅನ್ನೋದೇ ಅವನು ಇಷ್ಟಪಡೋದು. ರಾಜ ಯುಧಿಷ್ಠಿರನಿಗೂ ಕೂಡ ಶಾಂತಿನೇ ಪ್ರಿಯವಾಗಿದೆ. ಅವನು ಯುದ್ಧ ಮತ್ತು ಕಿತ್ತಾಡೋದು, ಒಬ್ರಿಗೊಬ್ಬರು ದ್ವೇಷ ಮಾಡ್ಕೊಳ್ಳೋದು, ಇದೆಲ್ಲ ಯಾವುದೂ ಇಷ್ಟ ಇಲ್ಲ. ಗಲಾಟೆ ಅನ್ನೋದೇ ಅವನಿಗೆ ಇಷ್ಟ ಇಲ್ಲ. ಅವನಿಗೆ ಶಾಂತಿ ಅನ್ನೋದೇ ಇಷ್ಟ. ಮತ್ತು ಪಾಂಡವರ ಮುಂದೆ ಇದನ್ನು ಸ್ವೀಕಾರ ಮಾಡ್ತೀನಿ ಕೂಡ ನಾನು ಅಂತ ಹೇಳ್ತಾನೆ. ಆದರೆ ಸಂಜಯನೇ, ಶಾಂತವಾಗಿರೋದಿದೆಯಲ್ಲ, ಅದು ಬಹಳ ಕಠಿಣ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ, ಧೃತರಾಷ್ಟ್ರ ತನ್ನ ಮಕ್ಕಳ ಸಹಿತ ಲೋಭಕ್ಕೆ ವಶನಾಗಿ ಇವರ ರಾಜ್ಯವನ್ನೆಲ್ಲ ಕಬಳಿಸ್ಬೇಕು ಅಂತಿರಬೇಕಾದ್ರೆ ಜಗಳ ಹೇಗೆ ತಾನೇ ಹೆಚ್ಚಾಗೋದಿಲ್ಲ. ಈಗ ಇವರ ಒಂದು ರಾಜ್ಯವನ್ನು ಅವರು ಇಟ್ಕೊಂಡು ಕೊಡೋದಿಲ್ಲ ಅಂತಂದರೆ, ಅಟ್ಲೀಸ್ಟು ಅರ್ಧನಾದರೂ ಡಿವೈಡ್ ಮಾಡಿಕೊಳ್ಳಿ ಅಂದರೆ ಅದಕ್ಕೂ ಒಪ್ತಾ ಇಲ್ಲ. ಹೋಗ್ಲಿ, ಇವ್ರ ರಾಜ್ಯ ಅವ್ರ ಹತ್ರ ಕೊಟ್ಟಿಟ್ಟಿರ್ತಾರಲ್ಲ, ಅದನ್ನಾದರೂ ವಾಪಸ್ ಕೊಡಿ ಅಂತಂದರೆ ಅದನ್ನೂ ಕೊಡಲ್ಲ ಅಂತಂದರೆ ಜಗಳ ಆಗದೆ ಹೇಗಿರೋದಕ್ಕೆ ಸಾಧ್ಯ? ನಿನಗೆ ಗೊತ್ತೇ ಇದೆ, ನನ್ನಿಂದ ಅಥವಾ ಯುಧಿಷ್ಠಿರನಿಂದ ಧರ್ಮದ ಲೋಪವಂತೂ ಆಗೋದಿಲ್ಲ. ಯಾಕೆ ಅಂತಂದರೆ, ಧರ್ಮವನ್ನು ಸ್ಥಾಪನೆ ಮಾಡೋನೇ ಭಗವಂತ, ಅದನ್ನು ಪಾಲನೆ ಮಾಡುವಂಥವನು, ಚಾಚು ತಪ್ಪದೆ ಪಾಲನೆ ಮಾಡ್ತಾನಲ್ಲ, ಅವನೇ ಯುಧಿಷ್ಠಿರ. ಸೊ ನಾವಿಬ್ಬರೂ ಧರ್ಮದ ಲೋಪ ಅಂತೂ ಮಾಡೋದಿಲ್ಲ. ಆದರೂ ಕೂಡ ಉತ್ಸಾಹದಿಂದ ತನ್ನ ಧರ್ಮದ ಪಾಲನೆಯನ್ನು ಮಾಡುವಂಥ ಯುಧಿಷ್ಠಿರನ ಧರ್ಮಲೋಪದ ಬಗ್ಗೆ ನಿನಗೆ ಯಾಕೆ ಒಂದು ಡೌಟ್ ಬಂತು ಅಂತಂದ್ಬಿಟ್ಟು ಕೇಳ್ತಾ ಇದ್ದಾನೆ. ಅಂದರೆ ಅರ್ಥ, ಯುಧಿಷ್ಠಿರ ಮಹಾರಾಜ ಯುದ್ಧ ಮಾಡಬೇಕು ಅಂತಿದ್ದಾನೆ ಅಂತ ಅಂದ್ಕೊಂಡ್ಯಲ್ಲ, ಧರ್ಮದ ಲೋಪದ ಬಗ್ಗೆ, ಅವನು ಧರ್ಮವನ್ನು ಬಿಟ್ಟು ನಡೀತಾನೆ ಅನ್ನೋದ್ರ ಬಗ್ಗೆ ಹೇಗೆ ನಿನಗೆ ಡೌಟ್ ಬಂತು? ಇವರಂತೂ ಮೊದಲಿಂದಲೂ ಕೂಡ ಶಾಸ್ತ್ರಗಳಲ್ಲಿ ಏನು ಹೇಳಿದಾರೋ, ಅದರಲ್ಲಿ ಏನು ನಿಯಮಗಳನ್ನು ಹಾಕಿದಾರೋ ಆ ರೀತಿ ನಡೆಯುವಂಥ ಒಂದು ಕುಟುಂಬದಲ್ಲಿದ್ದಾರೆ. ತಮ್ಮ ರಾಜ್ಯದ ಭಾಗವನ್ನು ಪಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ನೀನು ಧರ್ಮದ ಲೋಪ ಅಂತ ಯಾಕೆ ಹೇಳ್ತಾ ಇದೆಯಾ? ಅವರೇನು ತಪ್ಪು ದಾರಿಯಲ್ಲಿ ಕೇಳ್ತಾ ಇಲ್ಲ ಅಥವಾ ಮೋಸ ಮಾಡಿ ಅದನ್ನು ಪಡ್ಕೋಬೇಕು ಅಂತ ಇಚ್ಛೆ ಪಡ್ತಾ ಇಲ್ಲ. ಅವರು ಧರ್ಮದಿಂದ ತಮ್ಮ ಪಾಲು ತಮಗೆ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಈ ರೀತಿ ಗೃಹಸ್ಥ ಜೀವನದ ವಿಧಾನ ಕೂಡ ಇದೆ ಅಲ್ವಾ? ಇದನ್ನು ಬಿಟ್ಟು ವನವಾಸಿ ಆಗುವಂಥ ವಿಚಾರ ಬ್ರಾಹ್ಮಣನಲ್ಲಿರಬೇಕು, ಗೃಹಸ್ಥನಲ್ಲ. ಕೆಲವರು ಗೃಹಸ್ಥ ಧರ್ಮದಲ್ಲಿ ಇದ್ಕೊಂಡು ಕರ್ಮಯೋಗದ ಮೂಲಕ ಅವರು ಪಾರಲೌಕಿಕ ಸಿದ್ಧಿಯನ್ನು ಗಳಿಸೋದನ್ನು ಒಪ್ಕೊಳ್ತಾರೆ. ಕೆಲವರು ಕರ್ಮವನ್ನು ಬಿಟ್ಬಿಡ್ತಾರೆ, ತ್ಯಾಗ ಮಾಡಿ ಜ್ಞಾನದ ಮೂಲಕ ಸಿದ್ಧಿಯನ್ನು ಪಡ್ಕೊಳ್ತಾರೆ. ಆದರೆ ತಿನ್ನದೆ ಕುಡಿಯದೆ ಯಾರ ಹಸಿವು ಕೂಡ ದೂರ ಆಗೋದಿಲ್ಲ. ಹಸಿವು ಅನ್ನೋದು ಎಲ್ಲರಿಗೂ ಇದ್ದೇ ಇದೆ ಅಲ್ವಾ? ಬ್ರಾಹ್ಮಣರಿಗೂ ಹಸುವಾಗುತ್ತೆ, ಕ್ಷತ್ರಿಯರಿಗೂ ಹಸುವಾಗುತ್ತೆ, ಶೂದ್ರರಿಗೂ ಹಸುವಾಗುತ್ತೆ, ವೈಶ್ಯರಿಗೂ ಹಸುವಾಗುತ್ತೆ. ಬ್ರಹ್ಮನನ್ನು ತಿಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಅವನಿಗೆ ಹಸುವಾಗದೇ ಇರುತ್ತಾ? ಇಲ್ಲ, ತಿನ್ನಲೇಬೇಕು, ಕುಡಿಲೇಬೇಕು. ಇಲ್ಲ ಅಂದರೆ ಹಸುವು ಅನ್ನೋದು ದೂರ ಆಗೋದಿಲ್ಲ. ಅದಕ್ಕೋಸ್ಕರನೇ ಬ್ರಹ್ಮವೇತ್ತರಾದಂತಹ ಜ್ಞಾನಿಗಳಿಗೂ ಕೂಡ ಗೃಹಸ್ಥರ ಮನೆಗೆ ಹೋಗಿ ಭಿಕ್ಷೆಯನ್ನು ಪಡಿಬೇಕು ಅನ್ನುವಂಥ ಒಂದು ವಿಧಾನವನ್ನು ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ. ಜ್ಞಾನದ ಒಂದು ಅನುಸರಣೆ ಮಾಡಿದಾಗ ಅದರಲ್ಲಿ ಕರ್ಮ ಕೂಡ ಸೇರಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಜ್ಞಾನಪೂರ್ವಕವಾಗಿ ಮಾಡಿದಂತಹ ಕರ್ಮ ಉಚ್ಛಿನ್ನವಾದದ್ದಾಗುತ್ತೆ. ಅಂದರೆ ಅದು ಒಂದು ಉನ್ನತ ಮಟ್ಟದಲ್ಲಿರುತ್ತೆ ಮತ್ತು ಬಂಧನಕಾರಕವಾಗಿರೋದಿಲ್ಲ. ಅದು ಬಂಧನಕ್ಕೆ ನಮ್ಮನ್ನು ಗುರಿಪಡಿಸೋದಿಲ್ಲ. ಇದರಲ್ಲಿ ಕರ್ಮವನ್ನು ತ್ಯಾಗ ಮಾಡಿ ಕೇವಲ ಸನ್ಯಾಸಿಗಳನ್ನೇ ಜನರು ಉತ್ತಮ ಅಂತ ತಿಳಿತಾರೆ. ಅಂದರೆ ಅರ್ಥ, ಅವರು ಕೆಲಸವನ್ನು ಮಾಡೋದಿಲ್ಲ ಅಲ್ವಾ, ಅದನ್ನು ಬಿಟ್ಟು ಅವರು ಬರೀ ತಮ್ಮ ಸಾಧನೆಯಲ್ಲಿ ಇರ್ತಾರಲ್ಲ, ಅದಕ್ಕೆ ಸನ್ಯಾಸಿಗಳೇ ಉತ್ತಮ ಅಂತ ಹೇಳಿದ್ದಾರೆ. ಯಾರ ಹೇಳಿಕೆಯಲ್ಲಿ ಯಾವುದೇ ಮೌಲ್ಯ ಇರೋದಿಲ್ವೋ ಅವರು ದುರ್ಲಭರಾಗಿರ್ತಾರೆ.
ಅಂದರೆ ಅವ್ರು ಹೇಳುವಂಥ ಮಾತಲ್ಲಿ ಒಂದು ಬೆಲೆ ಅನ್ನೋದು ಇಲ್ಲದೆ ಇದ್ದರೆ ಅವರು ದುರ್ಲಭ ಅಂತ ಅನ್ನಿಸ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಂಜಯನೇ, ನೀನು ಸಂಪೂರ್ಣ ಜಗತ್ತಿನ ಧರ್ಮವನ್ನು ತಿಳ್ಕೊಂಡಿದ್ಯಾ, ನೀನೇನು ಏನು ತಿಳ್ಕೊಂಡಿಲ್ಲದೆ ಇರೋನು ಅನ್ನೋ ಹಾಗಿಲ್ಲ, ನೀನೆಲ್ಲವನ್ನ ತಿಳ್ಕೊಂಡಿದ್ಯಾ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರ ಧರ್ಮ ಕೂಡ ನಿನಗೆ ಗೊತ್ತಿದೆ. ಈ ರೀತಿ ಜ್ಞಾನವಂತನಾಗಿದ್ದರೂ ಕೂಡ ಕೌರವರಿಗೋಸ್ಕರ ನೀನು ಯಾಕೆ ಹಠ ಮಾಡ್ತಾ ಇದೀಯಾ? ರಾಜ ಯುಧಿಷ್ಠಿರ ಸದಾ ಶಾಸ್ತ್ರಗಳ ಸ್ವಾಧ್ಯಾಯವನ್ನು ಮಾಡ್ತಾನೆ. ಯಾವಾಗಲೂ ಅವನು ಧರ್ಮಗ್ರಂಥಗಳನ್ನು ಓದ್ತಾ ಇರ್ತಾನೆ, ತಿಳ್ಕೊಳ್ತಾ ಇರ್ತಾನೆ. ಆಮೇಲೆ ಅಶ್ವಮೇಧ, ರಾಜಸೂಯ, ಯಜ್ಞಗಳ ಅನುಷ್ಠಾನ ಕೂಡ ಇವರು ಮಾಡಿದ್ರು. ಅಂದರೆ ಇವರೇನು ಸಾಮಾನ್ಯದವರಲ್ಲಪ್ಪ, ಇವರು ತಪ್ಪು ದಾರಿ ಹಿಡಿಯೋದಕ್ಕೆ ಇವರು ಬೇಕಾದಷ್ಟು ಸಾಧನೆಗಳನ್ನು ಮಾಡ್ತಾನೆ ಇರ್ತಾರೆ. ಸ್ವಾಧ್ಯಾಯ ನೋಡಿ, ಸ್ವಾಧ್ಯಾಯ ಮಾಡಿದಾಗ ನಮಗೇನು ಸಿಗುತ್ತೆ? ಅದರಿಂದ ನಮ್ಮ ವಿವೇಕ ಜಾಗೃತವಾಗುತ್ತೆ. ಆ ವಿವೇಕ ಜಾಗೃತವಾಗೋದ್ರಿಂದ ನಮಗೆ ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ ಅಥವಾ ಯಾವುದು ತಪ್ಪು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಮತ್ತು ನಾವು ಒಳ್ಳೆ ಸರಿಯಾದ ಡಿಸಿಷನ್ ತಗೊಳ್ಳೋದಕ್ಕೆ ಇದು ಸಹಾಯ ಮಾಡುತ್ತೆ. ಯಾವಾಗವರೆಗೂ ನಾವು ಸತ್ಸಂಗ, ಸ್ವಾಧ್ಯಾಯ ಇದೆಲ್ಲ ಮಾಡೋದಿಲ್ವೋ ನಮ್ಮ ವಿವೇಕ ಜಾಗೃತವಾಗಲ್ಲ. ಆಗ ನಮಗೆ ಇಷ್ಟ ಬಂದಾಗ ನಾವು ನಡ್ಕೊಳ್ತೀವಿ ನಮ್ಮ ಜೀವನದಲ್ಲಿ, ಆಯಿತಾ? ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಯುಧಿಷ್ಠಿರ ಮಹಾರಾಜ ಸಾಮಾನ್ಯದವನಲ್ಲ, ಅವನು ಪ್ರತಿನಿತ್ಯ ಸ್ವಾಧ್ಯಾಯವನ್ನು ಮಾಡುವಂಥವನು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇನ್ನೂ ಮುಂದುವರೆದು ಏನು ಹೇಳ್ತಾನೆ ಕೃಷ್ಣ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.